ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಏಪ್ರಿಲ್ 21ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಕಂಟಿನ್ಯೂ ಆಗ್ತದೆ. ಕಂಟಿನ್ಯೂಸ್ 5ನೇ ಟ್ರೇಡಿಂಗ್ ಸೆಷನಲ್ಲಿ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. 24,000 ಲೆವೆಲ್ಸ್ ಅನ್ನು ಕೂಡ ನಿಫ್ಟಿ ಈಗ ಕ್ರಾಸ್ ಮಾಡಿದೆ. ಇವತ್ತು 275 ಪಾಯಿಂಟ್ಗಳ ಜಂಪ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 1.2% ನಿಫ್ಟಿ ಗೇನ್ ಆಗಿದೆ. 24,125ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸ್ ಆಯಿತು. ಸೆನ್ಸೆಕ್ಸ್ನಲ್ಲಿ ಕೂಡ 1% ಜಂಪ್ ನೋಡೋದಕ್ಕೆ ಸಿಗ್ತದೆ. ಬ್ಯಾಂಕ್ ನಿಫ್ಟಿ ಕೂಡ ಆಲ್ಮೋಸ್ಟ್ 2% ಇವತ್ತು ಗೇನ್ ಆಗಿದೆ. ಸೊ ಮತ್ತೆ ಒಳ್ಳೆ ಒಂದು ರಿಕವರಿ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಈ ಒಂದು ಸಂದರ್ಭದಲ್ಲಿ ಜಾಪನೀಸ್ ಬ್ರೋಕರೇಜ್ ಹೌಸ್ ನೋಮುರಾ ನಿಫ್ಟಿಯ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 25,000 ಟಾರ್ಗೆಟ್ ನೋಮುರಾ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಇದು 2026ರ ಮಾರ್ಚ್ನ ಟಾರ್ಗೆಟ್ ಆಗಿರುತ್ತೆ. ಅಂದ್ರೆ 2026ರ ಫಿನಾನ್ಷಿಯಲ್ ಇಯರ್ ಈಗೇನು ಸ್ಟಾರ್ಟ್ ಆಗಿದೆ. ಈ ಫಿನಾನ್ಷಿಯಲ್ ಇಯರ್ನಲ್ಲಿ ನಿಫ್ಟಿ 25,000 ಲೆವೆಲ್ಸ್ ಅನ್ನು ಟಚ್ ಮಾಡಬಹುದು ಅಂತ ನೋಮುರಾ ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ಆಲ್ರೆಡಿ ನಿಫ್ಟಿ 24,150ರ ಲೆವೆಲ್ನ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಇಲ್ಲಿಂದ ಇನ್ನೂ ಹೆಚ್ಚಿನ ಮೊಮೆಂಟಮ್ ಇರೋದಿಲ್ವ ಅಂತ ಕೇಳಿದ್ರೆ ಮೇ ಬಿ ಈ ಲೆವೆಲ್ನಲ್ಲಿ ಪ್ರಾಫಿಟ್ ಬುಕಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ ಅನ್ನೋದು ನೋಮುರಾ ವ್ಯೂ ಆಗಿರುತ್ತೆ. ಈಗ ಟ್ರಂಪ್ ಅವರೇನೋ ರಿಲೀಫ್ ಅನ್ನು ಕೊಟ್ಟಿದ್ದಾರೆ, ಬಟ್ ಈ ಒಂದು ರಿಲೀಫ್ ಪರ್ಮನೆಂಟ್ ಆಗಿರೋದಿಲ್ಲ. ಮತ್ತೆ ಜೂನ್ ಜುಲೈನಿಂದ ಟ್ಯಾರಿಫ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಹಾಗೆ ಕಂಪನಿಗಳೀಗ Q4 ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ರಿಸಲ್ಟ್ಸ್ ಬರಲಿಲ್ಲ ಅಂದ್ರೆ ಅಲ್ಲೂ ಕೂಡ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗ್ಬೋದು. ಈ ರೀತಿಯಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದು ಮತ್ತೆ ಮಾರ್ಕೆಟ್ ರಿಕವರ್ ಆಗ್ತಾ 25,000 ಲೆವೆಲ್ಸ್ ಅನ್ನ ರೀಚ್ ಮಾಡಬಹುದು ಅಂತ ನೋಮುರಾ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಹಾಗೆ ಈಗೇನು RBI ಅಥವಾ ಗೌರ್ಮೆಂಟ್ನ ಕಡೆಯಿಂದ GDP ಫೋರ್ಕಾಸ್ಟ್ಗಳು ಬಂದಿದೆ, ಅದು ಕೂಡ ರಿವೈಸ್ ಆಗ್ಬೋದು, ಕಡಿಮೆ ಆಗ್ಬೋದು ಅನ್ನುವಂಥ ಪ್ರಿಡಿಕ್ಷನ್ ನೋಮುರಾ ಕಡೆಯಿಂದ ಬಂದಿದೆ. ಇದು ಕೂಡ ಎಕನಾಮಿಯ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ತರಬಹುದು ಅಂತ ಅವರು 25,000 ಲೆವೆಲ್ ಅನ್ನ ನಿಫ್ಟಿಗೆ ಕೊಡ್ತಾ ಇದ್ದಾರೆ. ಬಟ್ ಯಾರು ಕೂಡ ಮಾರ್ಕೆಟ್ ಅನ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರ ಒಂದು ಅನಾಲಿಸಿಸ್ನ ಬೇಸಿಸ್ ಮೇಲೆ ಅವರು ಟಾರ್ಗೆಟ್ಸ್ಗಳನ್ನ ಕೊಡ್ತಾರೆ. ಬಟ್ ಮಾರ್ಕೆಟ್ನ ಕಂಡೀಷನ್ ಬೆಟರ್ ಆಗ್ತಾ ಆಗ್ತಾ ಟಾರ್ಗೆಟ್ಗಳು ರಿವೈಸ್ ಆಗೋದು ಕೂಡ ಕಾಣಿಸುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು IT ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಟೆಕ್ ಮಹೀಂದ್ರ ಸ್ಟಾಕ್ ಪ್ರೈಸ್ನಲ್ಲಿ 5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಟೆಕ್ ಮಹೀಂದ್ರ ಇದೇ ವಾರದಲ್ಲಿ ತಮ್ಮ ರಿಸಲ್ಟ್ಸ್ ಅನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಇನ್ಫೋಸಿಸ್ ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ರು. ಅಷ್ಟು ಸ್ಟ್ರಾಂಗ್ ರಿಸಲ್ಟ್ ಇನ್ಫೋಸಿಸ್ನ ಕಡೆಯಿಂದ ಬಂದಿರಲಿಲ್ಲ. ಬಟ್ ಸ್ಟಿಲ್ ಇವತ್ತು ಇನ್ಫೋಸಿಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. US ಮಾರ್ಕೆಟ್ಸ್ಗಳು ಕೂಡ ಸ್ಟ್ರಾಂಗ್ ಆಗಿ ಇದೆ. ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇದೆ. ಆ ರೀಸನ್ನಿಂದ ಇಂಡಿಯನ್ ಮಾರ್ಕೆಟ್ಸ್ಗಳು ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತದೆ. ಇನ್ಫೋಸಿಸ್ನ ಈ ಒಂದು ಸ್ಟ್ರಾಂಗ್ ಮೊಮೆಂಟಮ್ಗೆ ರೀಸನ್ ಕಂಪನಿಯ ರೆವೆನ್ಯೂ ಗೈಡೆನ್ಸ್ ಆಗಿರುತ್ತೆ. ರೆವೆನ್ಯೂ ಗೈಡೆನ್ಸ್ ಕಟ್ ಆಗಿದೆ, ಬಟ್ ಬೇರೆ IT ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ 3% ಅರೌಂಡಲ್ಲಿ ರೆವೆನ್ಯೂ ಗೈಡೆನ್ಸನ್ನು 2026ರ ಫಿನಾನ್ಷಿಯಲ್ ಇಯರ್ಗೆ ಕೊಟ್ಟಿದ್ದಾರೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ರಿಕವರಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕಂಪನಿ ಒಳ್ಳೆ ಒಂದು ಡೀಲ್ ವಿನ್ಸನ್ನು ಮಾಡುವಂಥ ಚಾನ್ಸಸ್ಗಳು ಇರ್ಬೋದು ಅನ್ನೋದು ಕೂಡ ಕೆಲವೊಂದಿಷ್ಟು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಬಟ್ ಟ್ರಂಪ್ ಅವರ ಟ್ಯಾರಿಫ್ಗಳು ಹಾಗೆ ಕ್ಲೈಂಟ್ ಸ್ಪೆಂಡಿಂಗ್ ಯಾವ ರೀತಿಯಲ್ಲಿ ಇರುತ್ತೆ ಅದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಸದ್ಯಕ್ಕೆ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ. ಸೊ Q4ನ ನಂತರ ಬ್ರೋಕರೇಜ್ಗಳು ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ನೋಮುರಾ HSBC ಜೆಫ್ರೀಸ್ ಕಡೆಯಿಂದ ಬೈ ರೆಕಮೆಂಡೇಶನ್ ನೋಡೋದಕ್ಕೆ ಸಿಗ್ತದೆ. 1,700 1,660ರ ಅರೌಂಡಲ್ಲಿ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. CLSA, ಎಲಾರಾ ಕ್ಯಾಪಿಟಲ್, JP ಮಾರ್ಗನ್, ಬರ್ನ್ಸ್ಟೈನ್ ಕೂಡ ಅಕ್ಯುಮುಲೇಟ್ ಅಥವಾ ಓವರ್ ವೇಟ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. 1,861ರ ಟಾರ್ಗೆಟ್ ಪ್ರೈಸ್ CLSA ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಇದು ಹೈಯೆಸ್ಟ್ ಟಾರ್ಗೆಟ್ ಆಗಿರುತ್ತೆ. ಲೋಯೆಸ್ಟ್ ಟಾರ್ಗೆಟ್ ಅನ್ನು ಸಿಟಿ ಬ್ರೋಕರೇಜ್ ಹೌಸ್ ಕೊಟ್ಟಿದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ ಕಡೆಯಿಂದ ಕೂಡ 1,530ರ ಟಾರ್ಗೆಟ್ ಬಂದಿದೆ. ಈ ಎರಡು ಬ್ರೋಕರೇಜ್ಗಳು 1,530ರ ಅರೌಂಡಲ್ಲಿ ಟಾರ್ಗೆಟ್ಸ್ಗಳನ್ನು ಕೊಡ್ತಿದ್ದಾರೆ. ಅಂದರೆ ಈ ಒಂದು ಲೆವೆಲ್ನಿಂದ 7-8% ಜಂಪ್ ಮಾತ್ರ ಎಕ್ಸ್ಪೆಕ್ಟೆಡ್ ಇರುತ್ತೆ ಅನ್ನೋದು ಈ ಎರಡು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸೊ ಇನ್ಫೋಸಿಸ್ನಲ್ಲಿ ಕೂಡ ಅಷ್ಟೇ ಮಾರ್ಕೆಟ್ ಕಂಡೀಷನ್ ಸ್ವಲ್ಪ ವೀಕ್ ಆದಾಗ ಒಂದು ಪ್ರಾಫಿಟ್ ಬುಕಿಂಗ್ ಬರ್ಬೋದು, ಮತ್ತೆ ಸ್ಟಾಕ್ ರಿಕವರ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಖಂಡಿತವಾಗ್ಲೂ ಇನ್ಫೋಸಿಸ್, TCS ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಶನಿವಾರದ ದಿನ ಬ್ಯಾಂಕ್ಗಳು ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. HDFC ಬ್ಯಾಂಕ್ ಒಂದು ಸ್ಟ್ರಾಂಗ್ Q4 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರ NPA ಅಥವಾ ಬ್ಯಾಡ್ ಲೋನ್ಸ್ ಏನಿದೆ ಅದು ಕೂಡ ಶ್ರಿಂಕ್ ಆಗ್ತದೆ. ಅಂದರೆ ಬ್ಯಾಡ್ ಲೋನ್ಸ್ ಕಡಿಮೆ ಆಗ್ತಿರೋದು ಕಾಣಿಸ್ತದೆ. ಸ್ಟ್ಯಾಂಡ್ ಅಲೋನ್ ನೆಟ್ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 6.7% ಇನ್ಕ್ರೀಸ್ ಆಯಿತು. ಹಾಗೆಯೇ ಕಂಪನಿಯ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ 10% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. HDFC ಬ್ಯಾಂಕಲ್ಲಿ ಮೇಜರ್ ಆಗಿ ಪ್ರಾಬ್ಲಮ್ ಇದ್ದಿದ್ದು ಇವರ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಆಗಿತ್ತು. ಸೊ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗ್ತದೆ. ಒಳ್ಳೆ ಒಂದು ಲೋನ್ ಡಿಸ್ಟ್ರಿಬ್ಯೂಷನ್ ಅನ್ನು ಕೂಡ HDFC ಬ್ಯಾಂಕ್ ಡಿಕ್ಲೇರ್ ಮಾಡಿದ್ದಾರೆ. ಡೆಪಾಸಿಟ್ಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಸೀಕ್ವೆನ್ಷಿಯಲಿ ಅಂದರೆ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಕೂಡ ಪ್ರಾಫಿಟ್ 5% ಇನ್ಕ್ರೀಸ್ ಆಗಿದೆ. ಒಳ್ಳೆ ಒಂದು ರಿಸಲ್ಟ್ನ ರೀಸನ್ನಿಂದ ಬ್ರೋಕರೇಜ್ಗಳ ಕಡೆಯಿಂದ ಟಾರ್ಗೆಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಜೆಫ್ರೀಸ್ ಬೈ ರೆಕಮೆಂಡೇಶನ್ ಕೊಟ್ಟಿದ್ದು 2,340ರ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಮೆಕ್ವರಿ ಕೂಡ ಔಟ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಕೊಟ್ಟಿದ್ದು 2,300ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ.
UBS CLSA ಕಡೆಯಿಂದ ಕೂಡ 2200 ಮೇಲ್ಗಡೆ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗ್ತದೆ. ಮೋತಿಲಾಲ್ ಒಸ್ವಾಲ್ ಕೂಡ 2200 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ನೋವಾಮಾ ಕಡೆಯಿಂದ ಕೂಡ 2200 ಅರೌಂಡಲ್ಲಿ ಟಾರ್ಗೆಟ್ಸ್ ನೋಡೋದಕ್ಕೆ ಸಿಗ್ತದೆ. HDFC ಬ್ಯಾಂಕ್ ಈಗ 2000 ಅರೌಂಡ್ನಲ್ಲಿ ಟ್ರೇಡ್ ಆಗ್ತದೆ. 1950 ಲೆವೆಲ್ನ ಅರೌಂಡಲ್ಲಿ ಇವತ್ತು ಟ್ರೇಡ್ ಆಗ್ತಿತ್ತು, ಬಟ್ ಅಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ತಿದೆ. ಬಟ್ ಸ್ಟಿಲ್ ಒಳ್ಳೆ ಒಂದು ರಿಕವರಿ HDFC ಬ್ಯಾಂಕಲ್ಲಿ ಲೋವರ್ ಲೆವೆಲ್ಗಳಿಂದ ನೋಡೋದಕ್ಕೆ ಸಿಕ್ಕಿದೆ. 2000 ಲೆವೆಲ್ಸನ್ನು ಕ್ರಾಸ್ ಮಾಡಿದ್ರೆ 2200ವರೆಗೂ ಹೋಗುವಂಥ ಚಾನ್ಸಸ್ ಇರುತ್ತೆ. HDFC ಬ್ಯಾಂಕ್ನ ರೈವಲ್ ICICI ಬ್ಯಾಂಕ್ ಕೂಡ ಒಳ್ಳೆ ಒಂದು Q4 ರಿಸಲ್ಟನ್ನು ಶನಿವಾರ ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ 18% ಜಂಪ್ ನೋಡೋದಕ್ಕೆ ಸಿಕ್ಕಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ 7% ಇನ್ಕ್ರೀಸ್ ಆಗಿತ್ತು. ಇವರ NPA ಕೂಡ ಇಂಪ್ರೂವ್ ಆಗ್ತಿರೋದು ಕಾಣಿಸ್ತಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಕೂಡ 11% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ 4.4% ಅರೌಂಡಲ್ಲಿ ಡಿಕ್ಲೇರ್ ಆಗಿದೆ. HDFC ಬ್ಯಾಂಕ್ಗೆ ಕಂಪೇರ್ ಮಾಡಿದಾಗ ICICI ಬ್ಯಾಂಕ್ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಬ್ರೋಕರೇಜ್ಗಳು ಒಳ್ಳೆ ಒಂದು ಟಾರ್ಗೆಟ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಹೈಯೆಸ್ಟ್ ಟಾರ್ಗೆಟ್ ಜೆಫ್ರೀಸ್ ಕಡೆಯಿಂದ ಬಂದಿದ್ದು 1810 ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. ಲೋಯೆಸ್ಟ್ ಟಾರ್ಗೆಟ್ ನೋವಾಮಾ ಕಡೆಯಿಂದ ಬಂದಿದೆ. 1630 ಟಾರ್ಗೆಟ್ ಪ್ರೈಸ್ ಇದೆ. ಸೊ 1630ರಿಂದ 1710ವರೆಗೂ ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಕೊಟ್ಟಿದ್ದಾರೆ. 16ರಿಂದ 22% ಅಪ್ಸೈಡ್ನ ಪಾಸಿಬಿಲಿಟಿ ಒಂದು ವರ್ಷದಲ್ಲಿ ಇರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ICICI ಬ್ಯಾಂಕಲ್ಲಿ ಕೂಡ ಒಂದು ಸ್ಟ್ರಾಂಗ್ ಓಪನಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು, ಬಟ್ ಅದಾದಮೇಲೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಫ್ಲಾಟ್ ಆಗಿ ICICI ಬ್ಯಾಂಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ICICI ಬ್ಯಾಂಕಲ್ಲಿ ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಮ್ಯೂಚುವಲ್ ಫಂಡ್ಗಳು ICICI ಬ್ಯಾಂಕಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ ಕೂಡ ಒಳ್ಳೆ ಒಂದು ರಿಕವರಿ ಕಾಣಿಸ್ತದೆ. 4% ಜಂಪ್ ಇಂಡಸ್ಇಂಡ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ತು. ಸ್ಟ್ರಾಂಗ್ ರಿಕವರಿ ಲೋವರ್ ಲೆವೆಲ್ಗಳಿಂದ ಬರ್ತಿದೆ. ಹೀರೋ ಮೋಟೋಕಾರ್ಪ್ ಪವರ್ ಗ್ರಿಡ್ ಕೂಡ 3.5%ಗೂ ಹೆಚ್ಚಾಗಿ ಇವತ್ತು ಗೇನ್ ಆಯಿತು. ಟಾಪ್ ಲೂಸರ್ ಲಿಸ್ಟ್ನಲ್ಲಿ ಅದಾನಿ ಪೋರ್ಟ್ಸ್ ನೋಡೋದಕ್ಕೆ ಸಿಗ್ತದೆ. ಗುರುವಾರದ ದಿನ ಕೂಡ ಅದಾನಿ ಪೋರ್ಟ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಕೂಡ ಆಲ್ಮೋಸ್ಟ್ 1.5% ಅರೌಂಡಲ್ಲಿ ಅದಾನಿ ಪೋರ್ಟ್ಸ್ ಕರೆಕ್ಟ್ ಆಗಿದೆ. ಅದಾನಿ ಪೋರ್ಟ್ $2.5 ಬಿಲಿಯನ್ ಹತ್ತತ್ರ 22,000 ಕೋಟಿ ಸ್ಪೆಂಡ್ ಮಾಡಿ ಆಸ್ಟ್ರೇಲಿಯನ್ ಟರ್ಮಿನಲ್ ಅನ್ನು ಬೈ ಮಾಡಬೇಕು ಅಂತ ಇದ್ರು. ಕೋಲ್ ಎಕ್ಸ್ಪೋರ್ಟ್ ಫೆಸಿಲಿಟಿ ಆಗಿರುವಂಥ ಈ ಒಂದು ಟರ್ಮಿನಲ್ ಅನ್ನು ಬೈ ಮಾಡ್ಕೊಳ್ಳೋದಕ್ಕೆ 22,000 ಕೋಟಿಯಷ್ಟು ಅಮೌಂಟನ್ನು ಖರ್ಚು ಮಾಡ್ತಿರೋ ಒಂದು ರೀಸನ್ನಿಂದ ಅದಾನಿ ಪೋರ್ಟ್ನಲ್ಲಿ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ಸನ್ನು ಕಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಅದಾನಿ ಪೋರ್ಟ್ನ PE ಇನ್ಕ್ರೀಸ್ ಆಗ್ಬೋದು, ಅರ್ನಿಂಗ್ ಪರ್ ಶೇರ್ ಫಾಲ್ ಆಗ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಸೊ ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ನೋಡಬೇಕಾಗುತ್ತೆ ಈ ಒಂದು ಆಕ್ವಿಸಿಷನ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಕಂಪ್ನಿ ಕಡೆಯಿಂದ ಬರುತ್ತೆ, ಹಾಗೆ ಪ್ರಾಫಿಟ್ನ ಮೇಲೆ ಏನಾದರೂ ಇಂಪ್ಯಾಕ್ಟ್ಸ್ ಕಾಣಿಸುತ್ತಾ ಅಂತ. HDFC ಲೈಫ್ ತಮ್ಮ ರಿಸಲ್ಟನ್ನು ಕಳೆದ ವಾರ ಡಿಕ್ಲೇರ್ ಮಾಡಿದ್ರು. ಸ್ಟ್ರಾಂಗ್ ರಿಸಲ್ಟೇ ಬಂದಿತ್ತು. ಹಾಗೆಯೇ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ಮೊಮೆಂಟಮ್ ಇತ್ತು. ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ITC HUL ಸ್ಟಾಕ್ ಕೂಡ 1% ಕರೆಕ್ಟ್ ಆಗಿದೆ. ಏಷ್ಯನ್ ಪೇಂಟ್ಸಲ್ಲಿ ಕೂಡ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಮುಥೂಟ್ ಫೈನಾನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ಇತ್ತು. RBI ಗೋಲ್ಡ್ ಲೋನ್ಗೆ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ಗಳನ್ನು ತಂದಿದ್ರು, ಬಟ್ ಕಂಪನಿ ₹26 ಇಂಟ್ರೀಮ್ ಡಿವಿಡೆಂಡ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಇದು ಇಂಟ್ರೀಮ್ ಡಿವಿಡೆಂಡ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗಿರೋದಿಲ್ಲ. ಏಪ್ರಿಲ್ 25 ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ಆದಷ್ಟು ಬೇಗ ಈ ಡಿವಿಡೆಂಡ್ ಇನ್ವೆಸ್ಟರ್ಸ್ಗಳಿಗೆ ಕ್ರೆಡಿಟ್ ಕೂಡ ಆಗುತ್ತೆ. ಬಟ್ ಯಾವುದೇ ಒಂದು ಕಂಪನಿ ಫೈನಲ್ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದಾಗ ಆ ಡಿವಿಡೆಂಡ್ ನಿಮಗೆ ಕ್ರೆಡಿಟ್ ಆಗೋದಕ್ಕೆ 3 ರಿಂದ 4 ತಿಂಗಳ ಸಮಯ ಬೇಕಾಗ್ಬೋದು. AGMನಲ್ಲಿ ಅವರು ಅಪ್ರೂವಲನ್ನು ಪಡ್ಕೋಬೇಕಾಗುತ್ತೆ. ಅದಾದಮೇಲೆ ಡಿವಿಡೆಂಡನ್ನು ಕ್ರೆಡಿಟ್ ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ AGMನ ನಂತರ ಅವರು ರೆಕಾರ್ಡ್ ಡೇಟನ್ನು ಫಿಕ್ಸ್ ಮಾಡಿ ಡಿವಿಡೆಂಡನ್ನು ನಿಮಗೆ ಪೇ ಮಾಡ್ತಾರೆ. ಈಗ HDFC ಬ್ಯಾಂಕ್, ICICI ಬ್ಯಾಂಕ್ ಈ ರೀತಿಯ ನಿಫ್ಟಿ ಕಂಪನಿಗಳು ವರ್ಷಕ್ಕೆ ಒಂದು ಬಾರಿ ಅಂದರೆ Q4ನಲ್ಲಿ ಫೈನಲ್ ಡಿವಿಡೆಂಡನ್ನು ಕೊಡ್ತಾರೆ. ಆ ಒಂದು ಡಿವಿಡೆಂಡ್ ನಿಮಗೆ ಕ್ರೆಡಿಟ್ ಆಗೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಹಾಗೆ ಮುಥೂಟ್ ಫೈನಾನ್ಸ್ ತಮ್ಮ ಬಾರೋಯಿಂಗ್ ಲಿಮಿಟ್ ಏನಿದೆ ಅಂದರೆ ಬೇರೆ ಕಡೆಯಿಂದ ಲೋನ್ಗಳನ್ನು ತಗೊಳ್ಳೋದು, ಡೆಬೆಂಚರ್ಸ್ಗಳನ್ನು ಇಶ್ಯೂ ಮಾಡಿ ಫಂಡ್ ರೈಸಿಂಗನ್ನು ಮಾಡೋದು, ಈ ಒಂದು ಲಿಮಿಟನ್ನು 2 ಲಕ್ಷ ಕೋಟಿಗೆ ಇನ್ಕ್ರೀಸ್ ಮಾಡಿದರೆ ಇದಕ್ಕೆ ಬೋರ್ಡ್ನ ಅಪ್ರೂವಲ್ ಕೂಡ ಸಿಕ್ಕಿರೋದು ಸ್ಟಾಕ್ನ ಮೊಮೆಂಟಮ್ಗೆ ಕಾರಣ ಆಗಿದೆ. ಹಾಗೆ ವೀಕೆಂಡಲ್ಲಿ ರಿಸಲ್ಟ್ ಡಿಕ್ಲೇರ್ ಮಾಡಿದಂಥ ಕೆಲವೊಂದಿಷ್ಟು ಕಂಪನಿಗಳು ಯೆಸ್ ಬ್ಯಾಂಕ್ ಒಂದು ಸ್ಟ್ರಾಂಗ್ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಇಯರ್ ಆನ್ ಇಯರ್ ಇವರ ಪ್ರಾಫಿಟ್ಸ್ 63% ಇನ್ಕ್ರೀಸ್ ಆಗಿತ್ತು. ಸೊ ಒಳ್ಳೆ ಒಂದು ರಿಕವರಿ ಯೆಸ್ ಬ್ಯಾಂಕ್ನ ಕಡೆಯಿಂದ ಕೂಡ ನೋಡೋದಕ್ಕೆ ಸಿಗ್ತದೆ. ಆ ರೀಸನ್ನಿಂದ ಸ್ಟಾಕ್ 4% ಗೇನ್ ಆಗಿದೆ. ಸೊ ಯೆಸ್ ಬ್ಯಾಂಕ್ನ ಕಡೆಯಿಂದ ಎಷ್ಟು ಒಳ್ಳೆ ರಿಸಲ್ಟ್ಸ್ ಬಂದರೂ ಕೂಡ ಸ್ಟಾಕ್ ಸ್ಟ್ರಾಂಗ್ ಆಗಿ ಜಂಪ್ ಆಗೋದಿಲ್ಲ. ಅಂದರೆ 20% ಸರ್ಕ್ಯೂಟ್ಸ್ಗಳು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಇಲ್ಲಿ ಪ್ರತಿಯೊಂದು ಲೆವೆಲ್ನಲ್ಲಿ ಕೂಡ ಸೆಲ್ಲರ್ಸ್ ಇರ್ತಾರೆ. ತುಂಬಾ ಶೇರ್ಸ್ಗಳು ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತಿರುತ್ತೆ. ಎಲ್ಲ ಲೆವೆಲ್ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಬರ್ತಾ ಹೋಗುತ್ತೆ. ಕಂಟಿನ್ಯೂಸ್ ಆಗಿ ಈ ಬ್ಯಾಂಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಹೋಗಬೇಕಾಗುತ್ತೆ. ಸ್ಲೋ ಆಗಿ ಈ ಒಂದು ಸ್ಟಾಕ್ ರಿಕವರ್ ಆಗುವಂಥ ಚಾನ್ಸಸ್ ಇರುತ್ತೆ. ಟಾಟಾ ಎಲೆಕ್ಸಿ ಸ್ಟಾಕ್ ಪ್ರೈಸ್ನಲ್ಲಿ 9% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಬ್ರೋಕರೇಜ್ಗಳ ಎಸ್ಟಿಮೇಷನ್ಸ್ ಏನಿತ್ತು ಆ ಪ್ರಕಾರ ಪ್ರಾಫಿಟ್ಸ್ ನೋಡೋದಕ್ಕೆ ಸಿಗಲಿಲ್ಲ. ಬಟ್ ಸ್ಟಿಲ್ ಒಳ್ಳೆ ಒಂದು ಸ್ಟ್ರಾಂಗ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ Q1 ಇರುತ್ತೆ ಅಂತ ಮ್ಯಾನೇಜ್ಮೆಂಟ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಆ ಒಂದು ರೀಸನ್ನಿಂದ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಜಸ್ಟೈಲ್ ಕೂಡ ವೀಕೆಂಡ್ನಲ್ಲಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಕಂಪನಿಯ ಪ್ರಾಫಿಟ್ಸ್ 61% ಅರೌಂಡಲ್ಲಿ ಇನ್ಕ್ರೀಸ್ ಆಗಿದೆ.
ಹಾಗೆಯೇ ಸ್ಟಾಕ್ ಪ್ರೈಸ್ನಲ್ಲಿ 11% ಜಂಪ್ ಕೂಡ ನೋಡೋದಕ್ಕೆ ಸಿಕ್ತು. 158 ಕೋಟಿ ಪ್ರಾಫಿಟ್ಸನ್ನು ಈ ಒಂದು ಕ್ವಾರ್ಟರ್ನಲ್ಲಿ ಜಸ್ಟೈಲ್ ಡಿಕ್ಲೇರ್ ಮಾಡಿದರೆ. ಮಾರ್ಚ್ 2024ರಲ್ಲಿ 116 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಡಿಸೆಂಬರ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಕೂಡ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಹಾಗೆ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ IGI ಇಂಟರ್ನ್ಯಾಷನಲ್ ಜೆಮೊಲಾಜಿಕಲ್ ಇನ್ಸ್ಟಿಟ್ಯೂಟ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 5% ಅಪ್ಪರ್ ಸರ್ಕ್ಯೂಟ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ ಈ ಕ್ವಾರ್ಟರ್ನಲ್ಲಿ 141 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರೆ. ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಹಾಗೆ ಕಂಪನಿಯ ರೆವೆನ್ಯೂನಲ್ಲಿ ಕೂಡ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಗೇನ್ಸ್ ನೋಡೋದಕ್ಕೆ ಸಿಕ್ಕಿದೆ. ಸುಜ್ಲಾನ್ ಎನರ್ಜಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 10% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಕಡೆಯಿಂದ ಇವ್ರಿಗೊಂದು ಡ್ರಾಫ್ಟ್ ನೋಟಿಫಿಕೇಶನ್ ಬಂದಿದೆ. ಸೊ ಸುಜ್ಲಾನ್ ಏನು ಟರ್ಬೈನ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ವಿಂಡ್ ಟರ್ಬೈನ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕಾಂಪೋನೆಂಟ್ಸ್ ಏನು ಬೇಕಾಗುತ್ತೆ ಅದನ್ನು ಲೋಕಲಾಗಿ ಸೋರ್ಸ್ ಮಾಡ್ತೀವಿ ಅಂತ ಮಿನಿಸ್ಟ್ರಿ ಹೇಳಿದ್ದಾರೆ. ಸೊ ಇದರಿಂದ ಸುಜ್ಲಾನ್ಗೆ ಬೇಕಾದಂಥ ಮೆಟೀರಿಯಲ್ಗಳು ಕಡಿಮೆ ಪ್ರೈಸ್ನಲ್ಲಿ ಭಾರತದಲ್ಲಿ ಸಿಗುವಂಥ ಚಾನ್ಸಸ್ ಇರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದರಿಂದ ಇವರ ಎಕ್ಸ್ಪೆನ್ಸಸ್ ಕೂಡ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ರು. FIIs ಕಡೆಯಿಂದ 1970 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ DIIs ಕಡೆಯಿಂದ 246 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ FIIs ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಯಾಕೆಂದರೆ ಬೇರೆ ಗ್ಲೋಬಲ್ ಮಾರ್ಕೆಟ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಭಾರತದ ಮಾರ್ಕೆಟ್ ಒಳ್ಳೆ ಒಂದು ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ. ಹಾಗೆ ಭಾರತದಲ್ಲಿ ಗ್ರೋತ್ ಮೊಮೆಂಟಮ್ ಕಂಟಿನ್ಯೂ ಆಗುವಂಥ ಎಲ್ಲ ಪಾಸಿಬಿಲಿಟೀಸ್ ಇರೋದ್ರಿಂದ FIIs ಖಂಡಿತವಾಗ್ಲೂ ಇಂಡಿಯನ್ ಮಾರ್ಕೆಟ್ಸ್ಗೆ ಬರಲೇಬೇಕಾಗುತ್ತೆ. ಸೊ ಬ್ಯಾಡ್ ನ್ಯೂಸ್ಗಳಿದ್ದಾಗ ಗ್ಲೋಬಲಿ ಸ್ವಲ್ಪ ಕರೆಕ್ಷನ್ಸ್ ಇದ್ದಾಗ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಇಂಡಿಯನ್ ಮಾರ್ಕೆಟ್ಸ್ಗಳಲ್ಲಿ ಬರ್ತಾ ಹೋಗುತ್ತೆ. ಬಟ್ ಸ್ಟಿಲ್ ಲೋವರ್ ಲೆವೆಲ್ಗಳಲ್ಲಿ FII ಇನ್ವೆಸ್ಟ್ಮೆಂಟ್ ಬಂದೇ ಬರುತ್ತೆ. ಆದ್ದರಿಂದ ಲೋವರ್ ಲೆವೆಲ್ಗಳಲ್ಲಿ ಸ್ಟಾಕ್ಸ್ ಅವೈಲೇಬಲ್ ಇದ್ದಾಗ ಆ ಲೆವೆಲ್ಗಳಲ್ಲಿ ಅಕ್ಯುಮುಲೇಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಇದ್ರೂ ಕೂಡ ಅಷ್ಟೇ ಲೋವರ್ ಲೆವೆಲ್ಗಳಲ್ಲಿ ಹೆಚ್ಚಿನ ಒಂದು ಮ್ಯೂಚುವಲ್ ಫಂಡ್ ಯೂನಿಟ್ಸ್ಗಳನ್ನು ನೀವು ಬೈ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಸಾಕಷ್ಟು ಜನ ಕಮೆಂಟ್ಸ್ ಕೂಡ ಮಾಡಿದ್ರಿ, ಪೋರ್ಟ್ಫೋಲಿಯೋ 20-30% ಡೌನ್ ಆಗಿದೆ ಅಂತ. ಈಗ ಸ್ವಲ್ಪ ರಿಕವರಿ ಬಂದಿರುತ್ತೆ. ಅಟ್ಲೀಸ್ಟ್ 50%ನಷ್ಟಾದರೂ ರಿಕವರಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಕಾಣಿಸಿರುತ್ತೆ. ನೀವು ಲೋವರ್ ಲೆವೆಲ್ಗಳಲ್ಲಿ ಅಕ್ಯುಮುಲೇಷನ್ ಮಾಡ್ಕೊಂಡಿದ್ರೆ ಈಗ ನಿಮ್ಮ ಪೋರ್ಟ್ಫೋಲಿಯೋ ಪಾಸಿಟಿವ್ ಆಗಿರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಮತ್ತೆ ಹೈಯರ್ ಲೆವೆಲ್ಗಳಿಂದ ಪ್ರಾಫಿಟ್ ಬುಕಿಂಗ್ ಬರ್ಬೋದು. ಈ ರೀತಿಯ ಒಂದು ಸಿನಾರಿಯೋ ಮಾರ್ಕೆಟ್ನಲ್ಲಿ ಇದ್ದೇ ಇರುತ್ತೆ. ಸೊ ಲೋವರ್ ಲೆವೆಲ್ಗಳಲ್ಲಿ ಬೈ ಮಾಡ್ಕೊಳ್ಳೋದು, ಹೈಯರ್ ಲೆವೆಲ್ಗಳಲ್ಲಿ ಒಳ್ಳೆ ಪ್ರಾಫಿಟ್ಸ್ ಇದ್ದಾಗ ಸ್ವಲ್ಪ ಶೇರ್ಸ್ಗಳನ್ನು ಸೆಲ್ ಮಾಡಿ ಪ್ರಾಫಿಟ್ ತೊಗೊಳ್ಳೋದು ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.